ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾನು ಡಿಪ್ಲೊಮಾದಾಗ್ಲಿ PUC ಅಥವಾ SSLC ಮ್ಯಾಥಮೆಟಿಕ್ಸ್ ಸ್ಟುಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡೋದಾದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂದಾಗೆ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ಡಿಪ್ಲೊಮಾ ರಿಸಲ್ಟ್ನ ಬಗ್ಗೆ. ಸೊ ಎಲ್ಲ ವಿದ್ಯಾರ್ಥಿಗಳು ಏನ್ ಹೇಳ್ತಾ ಇದ್ದೀರಾ, ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಮೆಸೇಜ್ ಮಾಡ್ತಾ ಇದ್ದೀರಾ, ಕಾಲ್ಸ್ ಮಾಡ್ತಿದ್ದೀರಾ, ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದೀರಾ, ಸರ್ ರಿಸಲ್ಟ್ ಇವತ್ತಾ ಅಂತೇಳಿ ಏನು 15th ಆಫ್ ಜನವರಿಗೆ ಕೇಳ್ತಾನೆ ಇದ್ರಿ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಸೊ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಅಫಿಷಿಯಲ್ ಆಗಿರುವಂತಹ ಆರ್ಡರ್ ಯಾವುದು ಬಂದಿಲ್ಲ. ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಯಾವುದೇ ಕಾರಣಕ್ಕೂ ಒಂದು ಅಫಿಷಿಯಲ್ ಆರ್ಡರ್ ಬಂದ್ರೆ ಮಾತ್ರನೇ ನಾವು ಅದನ್ನ ನಂಬಕ್ ಸಾಧ್ಯ. ಸುಮ್ನೆ ಯಾರೋ ಒಂದು ಜಸ್ಟ್ ಒಂದು ಹೇಳಿರುವಂತದನ್ನ ನಂಬಕ್ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ನಿಮಗೆ. ಯಾಕೆ ಅಂತಂದ್ರೆ ಆ, ಈಗ ಬಂದಿರೋ ಮಾಹಿತಿ ಪ್ರಕಾರ ನಿಮಗೆ ಒಂದು 26th ಒಳಗಡೆ, ಬಟ್ ಎಕ್ಸಾಕ್ಟ್ ಡೇಟ್ ಕೊಟ್ಟಿಲ್ಲ. 26ನ ಒಳಗಡೆ ನಿಮ್ಗೆ ಒಂದು ಡೇಟ್ ಅಲ್ಲಿ ರಿಸಲ್ಟ್ ನ ಅನೌನ್ಸ್ ಮಾಡಬಹುದು ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿದೆ. ಜಸ್ಟ್ ಇದು ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಒಂದು ಅನೌನ್ಸ್ಮೆಂಟ್ ತರನೇ, ಬಟ್ ನಾಟ್ ಬೈ ದ ಆರ್ಡರ್. ಸೊ ಸಪರೇಟ್ ಆರ್ಡರ್ ಇಲ್ಲ. ಒಂದು ಏನ್ ನಿಮ್ಗೆಲ್ಲ ರಿಸಲ್ಟ್ ಬರುತ್ತಲ್ಲ, ಒಂದು BT ಲಿಂಕ್ಸ್ ಅಂತ ಹೇಳ್ತಾರೆ, ಅದ್ರಲ್ಲಿ ಅಪ್ಲೋಡ್ ಮಾಡೋ ಪ್ರಕಾರ 26ನ ಒಳಗಡೆ ನಿಮ್ಗೆ ರಿಸಲ್ಟ್ ಬರುತ್ತೆ. ಅಂದಾಗೆ ಈಗ ಎಷ್ಟೋ ಜನ ನೀವು ಮ್ಯಾಥಮೆಟಿಕ್ಸ್ ನ ಅಟೆಂಡ್ ಮಾಡೋರಾಗಿರ್ಬೋದು ಅಥವಾ PMS ನ ಅಟೆಂಡ್ ಮಾಡೋರಾಗಿರ್ಬೋದು, ಸುಮಾರು ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದೀರಾ, ರಿಸಲ್ಟ್ ಗೆ ವೇಟ್ ಮಾಡ್ತಿದ್ದೀರಾ. ಖಂಡಿತವಾಗ್ಲೂ ಈ ಸತಿ ನನಗನ್ನಿಸ್ತಂಗೆ ಯಾರೆಲ್ಲ ಮ್ಯಾಥ್ಸ್ ರಿಸಲ್ಟ್ ಅನ್ನ ವೇಟ್ ಮಾಡ್ತಾ ಇದ್ದೀರೋ, ಈಗಲೇ ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಳಿ, ಸರ್ ನಾನು ಮ್ಯಾಥ್ಸ್ ಅಂತ ಹೇಳಿ. ಯಾಕೆ ಅಂತಂದ್ರೆ ಖಂಡಿತವಾಗ್ಲೂ ನನಗನ್ನಿಸ್ತಂಗೆ ಯಾರೆಲ್ಲ ವಿಡಿಯೋ ನೋಡಿರ್ತಿರೋ ಅಂಥವ್ರಿಗಂತೂ ಒಳ್ಳೆ ಸುದ್ದಿನೇ ಇರುತ್ತೆ. ನನಗನ್ನಿಸ್ತಂಗೆ ಒಂದು 99% ಅಲ್ಲ, 100% ಆಫ್ ಯಾರೆಲ್ಲ ವಿಡಿಯೋಸ್ ನೋಡಿರ್ತೀರಾ, ಅದೇ ರೀತಿಯಾಗಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ನೋಡಿರ್ತೀರೋ ಅವರೆಲ್ಲರೂ ಪಾಸ್ ಆಗ್ತಾರಂತ ಕಾನ್ಫಿಡೆಂಟ್ ನನಗಂತೂ ಇದೆ. ಸೊ ಲೆಟ್ಸ್ ವೇಟ್ ಫಾರ್ ದಟ್ ಒನ್. ಓಕೆ, ಸೊ ಖಂಡಿತ ಪಾಸ್ ಆಗ್ತೀರಾ. ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್. ಅಂದಾಗೆ ನೀವೀಗ ಸೆಕೆಂಡ್ ಸೆಮಿಸ್ಟರ್ ಓದ್ತಾ ಇದ್ರೆ ಅಥವಾ ಇನ್ನ ನಿಮ್ಮ ಕೆಲವು ಸಬ್ಜೆಕ್ಟ್ಸ್ ಪೆಂಡಿಂಗ್ ಇದ್ರೆ, ನಿಮ್ಗೆಲ್ಲ ಗೊತ್ತೇ ಇದೆ ಯಾವ ರೀತಿ ಓದಬೇಕು ಅಂತೇಳಿ. PMS ಸೆಕೆಂಡ್ ಸೆಮ್ಗೆ ಬಂದಿರುವಂತದ್ರಲ್ಲಿ PMS ತುಂಬಾ ಇಂಪಾರ್ಟೆಂಟ್. ಇದು ಥಿಯರಿ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಆ ಥಿಯರಿ ಬಗ್ಗೆ ಕೂಡ ನಾನು ಇದಕ್ಕೆ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ನನ್ನ ವೆಬ್ಸೈಟ್ ಅಲ್ಲಿ ಆಲ್ರೆಡಿ ನೋಡಿ, ನಿಮಗೆ ಈ ಕೋರ್ಸಸ್ ಏನಿದೆ, ಈ ಕೋರ್ಸಸ್ ಅಲ್ಲಿ ಬಂದಾಗ ಈ ಡಿಪ್ಲೊಮಾ ಅಂಡರ್ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಆಲ್ರೆಡಿ ರಿಡ್ಯೂಸ್ ಆಗಿರುವಂತಹ PMS ನೋಡಿ. ನಿಮ್ಗೆ ಗೊತ್ತಿರಬೇಕು, PMS ಅನ್ನೋ ಕಾನ್ಸೆಪ್ಟ್ ಈಗ ಒಂದ್ ಸ್ವಲ್ಪ ಸಿಲೆಬಸ್ ರಿಡ್ಯೂಸ್ ಆಗಿದೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ. ಯಾಕಂದ್ರೆ ನೀವು ಹಳೆ ಕ್ವಶನ್ ಪೇಪರ್ಸ್ ನ ಫಾಲೋ ಮಾಡ್ತಾ ಹೋಗ್ಬೇಡಿ. ಯಾಕಂದ್ರೆ ನನ್ನ ವೆಬ್ಸೈಟ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಡಿಪ್ಲೊಮಾ ಬಂದಾಗ ಈ PMS ನೀವು ನೋಡಿದಾಗ ಇಲ್ಲಿ PMS ಕ್ವಶನ್ ಪೇಪರ್ ಅಂತ ಇದೆ. ಈ ಕ್ವಶನ್ ಪೇಪರ್ಸ್ ನ ನೀವು ಟಿಕ್ ಮಾಡಿದ್ದೆ ಆದ್ರೆ ನಿಮ್ಗೆ ಇಲ್ಲಿ ಸಿಗುವಂತಹ ಕ್ವಶನ್ ಪೇಪರ್ಸ್ ಎಲ್ಲ ಅಂದ್ರೆ ಇವೆಲ್ಲ ಓಲ್ಡ್ ಸ್ಕೀಮೇ ಆಗಿರುತ್ತೆ ಹೊರತು ಈಗ ಹೊಸ ಸ್ಕೀಮ್ ನ ಯಾವುದೇ ರೀತಿಯಾದಂತಹ ವಿಡಿಯೋ ಇದರಲ್ಲಿ ಸಿಗೋದಿಲ್ಲ. ಅಂದಾಗೆ ನೀವು ಹೊಸ ಸ್ಕೀಮ್ ಬಗ್ಗೆ ಅಥವಾ ಹೊಸ ಅಪ್ಡೇಟ್ ಬಗ್ಗೆ ನೋಡ್ಬೇಕು ಅಂದ್ರೆ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ನಿಮಗೆ ಅವೈಲೇಬಲ್ ಇದೆ. ಏನ್ PMS 2024 ರಿಡ್ಯೂಸ್ಡ್ ಸಿಲೆಬಸ್ ಅಂತ, ಅದನ್ನ ನೀವು ನೋಡಬಹುದು. ಅದರಲ್ಲಿ ನಿಮಗೆ ಖಂಡಿತವಾಗ್ಲೂ ಇದಕ್ಕೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಮಾಹಿತಿ ಸಿಗುತ್ತೆ. ಅದನ್ನ ನೀವು ನೋಡ್ತಾ ಬನ್ನಿ. ಸೊ ಯು ಕ್ಯಾನ್ ಸಿ ದಟ್ ರವಿ ಆರ್ ನಂದಿ PMS ರೆಡ್ಯೂಸ್ಡ್ ಸಿಲೆಬಸ್ ಅಂತ ಹೊಡಿರಿ. ಸೊ ನೀವು ನೋಡ್ತಾ ಇದ್ದೀರಾ, ಈ PMS ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತಹ ವಿಡಿಯೋಸ್ ಅವೈಲೇಬಲ್ ಸಿಗುತ್ತೆ. ಇದನ್ನ ನೋಡ್ಕೊಂಡ್ರೆ ಸಾಕು. ಮ್ಯಾಕ್ಸಿಮಮ್ ಇದ್ರ ಬಗ್ಗೆ ಕಮೆಂಟ್ಸ್ ಕೊಟ್ಟೋದು ಎಲ್ಲ ನಿಮಗೆ ಇಲ್ಲಿ ನೋಡ್ತಾ ಇರ್ತೀರಾ. ಸೊ ರಿಡ್ಯೂಸ್ಡ್ ಬಗ್ಗೆ ಕೂಡ ಇದ್ರಲ್ಲಿ ನಾನು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಏನಪ್ಪಾ ಅಂದ್ರೆ ದಿಸ್ ಇಸ್ ದ ಅಬೌಟ್ ವಾಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ನ 24-25 ಏನ್ ಚೇಂಜಸ್ ಆಗಿದೆ ಅದ್ರ ಬಗ್ಗೆ ಇರುವಂತಹ ಮಾಹಿತಿ ನಿಮ್ಗೆ ಇಲ್ಲಿ ಸಿಗುತ್ತೆ. ಇದನ್ನ ನೀವು ಡೀಟೇಲ್ ಆಗಿ ನೋಡ್ಕೊಂಡ್ರೆ ಏನ್ ಅಪ್ಡೇಟ್ ಆಗಿದೆ, ಯಾವ ತರ ಓದ್ಬೇಕು, ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್, ಅವೆಲ್ಲ ನಿಮ್ಗೆ ಪೂರಾ ಡೀಟೇಲ್ ಸಿಗುತ್ತೆ. ಓಕೆ, ಸೊ ಅದಕ್ಕೆ ನಿಮಗೆ ಗೊತ್ತೇ ಇದೆ, ಮೊಬೈಲ್ ಆಪ್ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಬಹುದು. ಸೊ ಪ್ಲೇ ಸ್ಟೋರ್ಗೆ ಹೋದಾಗ ರವಿ ನಂದಿ ಅಂತ ಮೊಬೈಲ್ ಆಪ್ ಈ ತರ RRR ಅನ್ನೋ ಸಿಂಬಲ್ ಬರುತ್ತೆ. ಈ ಸಿಂಬಲ್ ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಇದರಲ್ಲಿ ಕೂಡ ಆ ಕಂಟೆಂಟ್ ಅನ್ನ ನೀವು ಮೊಬೈಲ್ ಅಲ್ಲಿ ಕೂಡ ನೋಡಬಹುದು. ಓಕೆನಾ. ಸೊ ಇಷ್ಟು ರಿಸಲ್ಟ್ ಬಗ್ಗೆ ಮಾಹಿತಿ. ಇನ್ನು DCET ಬಗ್ಗೆ ಸುಮಾರು ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ, DCET ಯ ಸಿಲೆಬಸ್ ಚೇಂಜ್ ಆಗುತ್ತಾ ಅಂತೇಳಿ. ಒಂದು ಪ್ರಕಾರ ಏನಪ್ಪಾ ಅಂತಂದ್ರೆ ಕೆಲವು ಚಾನ್ಸಸ್ ಇರುತ್ತೆ, ಬಟ್ ಅದು ಯಾವಾಗ ಬರುತ್ತೆ ಅಂದ್ರೆ, ನಮಗ್ ಬರೋದೇ ಯಾವಾಗಪ್ಪ ಅಂದ್ರೆ ಒಂದು ಜೂನ್ ಅಲ್ಲಿ ಬರುವಂತಹ ಒಂದು KA ಇಂದ ಏನ್ ಆರ್ಡರ್ ಬರುತ್ತೆ, ಆರ್ಡರ್ಲೇ ಗೊತ್ತಾಗುತ್ತೆ ಹೊರತು ಅದಕ್ಕೆ ಮುಂಚೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಮತ್ತೆ ಇನ್ನೊಂದೇನಪ್ಪಾ, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ DCET ಬಗ್ಗೆ ಏನು ನೀವೆಲ್ಲ ಗೊತ್ತಿದೆ, ರಿಸಲ್ಟ್ ವೇಟ್ ಮಾಡಿ ಆಮೇಲೆ ಇದ್ ಮಾಡೋಣ ಅಂತ. ನಾನು ಸಪರೇಟ್ ಆಗಿ DCET ಸ್ಟಡಿ ಮಾಡಕ್ಕೆ ಒಂದು 3 ಮಂತ್ಸ್ ಕೋರ್ಸಸ್ ಯಾವ ರೀತಿ ನೀವು ಪ್ಲಾನ್ ಮಾಡಬೇಕು ಅನ್ನೋ ಟೈಮ್ ಟೇಬಲ್ ರೆಡಿ ಮಾಡ್ತಾ ಇದೀನಿ. ನಿಮಗೂ ಆ ಟೈಮ್ ಟೇಬಲ್ ಬೇಕು ಅಂದ್ರೆ ನೀವು ಈಗಲೇ ಕಮೆಂಟ್ ಮಾಡಿ ಹೇಳಿ, ಸರ್ ನನಗೆ DCET ಟೈಮ್ ಟೇಬಲ್ ಓದಕ್ಕೆ ಸ್ಟಡಿ ಟೈಮ್ ಟೇಬಲ್ ಬೇಕು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆ ಟೈಮ್ ಟೇಬಲ್ ನ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಅಂದಾಗೆ ಒಂದು ಸರ್ವೆ ಪ್ರಕಾರ ಓನ್ಲಿ ಎಷ್ಟಪ್ಪ ಅಂತಂದ್ರೆ
ಒಂದು 75% ಆಫ್ ದಿ ಸ್ಟೂಡೆಂಟ್ಸ್ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ. ಇನ್ನು ರಿಮೈನಿಂಗ್ 25% ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ಅದ್ರಲ್ಲಿ ನೀವೊಬ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ವಿಡಿಯೋನ ಲೈಕ್ ಮಾಡಿ. ಓಕೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.